ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನ ರಹಸ್ಯ ಇದೆಯಲ್ಲ, ಇದು ಬಹಳ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಇಷ್ಟು ದಿನ ಸಾಕ್ಷಿದಾರ ಏನನ್ನು ತೋರಿಸ್ತಾನೆ, ಜಾಗ ತೋರಿಸೋದಕ್ಕೆ ಸಾಧ್ಯ ಆಗತ್ತಾ, ಎಷ್ಟು ಜಾಗ ತೋರಿಸಬಹುದು, ಯಾವೆಲ್ಲ ಪ್ರದೇಶವನ್ನು ಗುರುತು ಮಾಡಬಹುದು, ಎಲ್ಲಿದ್ದಾವೆ ಆ ಜಾಗಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಅನೇಕರಿಗೆ ಅನೇಕ ರೀತಿಯ ಪ್ರಶ್ನೆಗಳಿದ್ವು. ಇದಿಷ್ಟು ಮಾತ್ರ ಅಲ್ಲ, ಕೆಲವರಂತೂ ತಮ್ಮ ತಮ್ಮ ಸ್ಟ್ಯಾಂಡ್ಗಳನ್ನು ತೆಗೆದುಕೊಂಡಾಗಿತ್ತು. ಅಂದರೆ ಕೆಲವರು ತಪ್ಪಾಗಿದೆ ಅಂತ, ಇನ್ನು ಕೆಲವರು ತಪ್ಪಾಗಿಲ್ಲ ಅಂತ, ಇನ್ನು ಕೆಲವರು ಇವರೇ ತಪ್ಪು ಮಾಡಿದ್ದಾರೆ ಅಂತ, ಹೀಗೆಲ್ಲ ಚರ್ಚೆ ಆಗ್ತಾ ಇದೆ. ಆದರೆ ಸಾಕ್ಷಿದಾರ ಈಗ ಜಾಗವನ್ನು ತೋರಿಸಿದ ಬಳಿಕ ಅನೇಕರು ಬಾಯಿ ಮೇಲೆ ಬೆರಳಿಟ್ಟು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವತಃ SIT ತಂಡ ಶಾಕ್ಗೆ ಒಳಗಾಗಿದೆ. ಯಾಕೆಂದ್ರೆ SIT ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜಾಗವನ್ನು ತೋರಿಸ್ತಾನೆ, ಇಷ್ಟು ಅಕ್ಯುರೇಟ್ ಆಗಿ ತೋರಿಸ್ತಾನೆ ಅಂತ. ಆ ಸಾಕ್ಷಿದಾರನ ಮೆಮೊರಿ ಪವರ್ ಬಗ್ಗೆ ಬಹಳಷ್ಟು ಚರ್ಚೆ ಶುರುವಾಗಿದೆ. ಒಂದು ವೇಳೆ ಆತ ತೋರಿಸಿದ ಜಾಗದಲ್ಲಿ ಶವಗಳ ಸಿಕ್ಕಿದ್ದೇ ಆದರೆ ಇದೊಂದು ಮಿರಾಕಲ್, ಯಾವುದೋ ಕಾಣದ ಶಕ್ತಿ ಆತನಲ್ಲಿ ಒಳಹೊಕ್ಕಿರಬಹುದೇನೋ ಅನ್ನುವಂತಹ ಅನುಮಾನ ಬಂದರೂ ಆಶ್ಚರ್ಯ ಇಲ್ಲ. ಆ ಮಟ್ಟಿಗೆ ಅಕ್ಯುರೇಟ್ ಆಗಿ ಆತ ಜಾಗ ತೋರಿಸಿದ್ದಾನೆ. ಮಿತ್ರರೇ, ಇದರ ಬಗ್ಗೆ ಎಲ್ಲ ನಿಮಗೆ ಗೊತ್ತು. 13 ಜಾಗ ತೋರಿಸಿದ್ದು ಏನೇನಾಯ್ತು ಎಲ್ಲ ಗೊತ್ತು. ಮುಂದೇನಾಗತ್ತೆ, ಪ್ರಕರಣ ಯಾವಾಗ ಸಿಕ್ಕಾಪಟ್ಟೆ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ, ಯಾವ ರೂಪದ ಸಾಕ್ಷಿಯಲ್ಲಿ ಸಿಗಬೇಕು, ಏನು ಸಿಕ್ಕರೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೇತ್ರಾವತಿ ತಪ್ಪಲಿನಲ್ಲಿ ನಾನು ನೂರಾರು ಶವಗಳನ್ನು ಹೂತಿದ್ದೀನಿ. ಯಾರದೋ ಪ್ರಭಾವಕ್ಕೊಳಗಾಗಿ ಅಥವಾ ಯಾರದೋ ಒತ್ತಡಕ್ಕೊಳಗಾಗಿ ಈ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಕೆಲವು ರೇಪಾದಂತಹ ದೇಹಗಳಿದ್ವು, ವಿದ್ಯಾರ್ಥಿನಿಯ ದೇಹಗಳಿದ್ವು, ಕೊಲೆಯಾದಂತಹ ಮೃತ ಶರೀರಗಳಿದ್ವು. ಅದನ್ನೆಲ್ಲ ನಾನು ಹೂತಾಕ್ಬಿಟ್ಟಿದ್ದೀನಿ. ನಾನು ಸಾಕ್ಷಿ ಹೇಳೋದಕ್ಕೆ ಸಿದ್ಧ, ಜಾಗ ತೋರಿಸೋದಕ್ಕೆ ಸಿದ್ಧ ಅಂತ ಅನಾಮಿಕ ವ್ಯಕ್ತಿ ಬಂದಂತಹ ಸಂದರ್ಭದಲ್ಲಿ ಜಗತ್ತು ಆತನನ್ನು ಸಾಕಷ್ಟು ಅನುಮಾನದಿಂದಲೇ ನೋಡಿತ್ತು. ಅದನ್ನು ಅಷ್ಟು ಈಸಿಯಾಗಿ ನಂಬುವಂಥದ್ದು ಕೂಡ ಕಷ್ಟ ಬಿಡಿ. ಯಾಕೆಂದರೆ ನೂರಾರು ಶವ ಹೂತಿದ್ದು ಅಂತಂದರೆ ಏನು ಸಣ್ಣ ವಿಚಾರನಾ, ಯಾರೋ ಬುರುಡೆ ಕೆಟ್ಟವನೇನೋ ಬಂದು ಹೇಳ್ತಾ ಇದ್ದಾನೆ ಅಂತಲೇ ಅನಿಸುತ್ತೆ. ಆದರೆ ಪ್ರಕರಣ ತಿರುವು ಪಡೆದುಕೊಳ್ತಾ ಹೋಯಿತು. ಒತ್ತಡಗಳು ಜಾಸ್ತಿ ಆದವು. ಯಾಕೆ ತನಿಖೆ ಆಗಬಾರದು ಅಂತ ಜನ ಪ್ರಶ್ನೆ ಕೇಳಿದ್ರು. ಅಂತಿಮವಾಗಿ ಹೋರಾಟಗಳಾದವು. ಸರ್ಕಾರ SITಯನ್ನು ರಚನೆ ಮಾಡಿತು. ಅನಂತರ SIT ಅಧಿಕಾರಿಗಳು ಆ ವ್ಯಕ್ತಿಯ ವಿಚಾರಣೆಯನ್ನು ಮಾಡಿದ್ರು. ಬಹಳ ಸುದೀರ್ಘವಾದಂಥ ವಿಚಾರಣೆ ನಡೀತು. ಅದಾದ ಬಳಿಕ ಮಿತ್ರರೇ, ಆ ವ್ಯಕ್ತಿಗೆ ಜಾಗವನ್ನು ತೋರಿಸೋದಕ್ಕೆ SIT ಹೇಳಿತು. ಯಾಕೆ SIT ಹಾಗೆ ಹೇಳಿತು ಅಂತಂದರೆ, ಆತನಲ್ಲಿ ಏನೋ ಒಂದಷ್ಟು ಕಾನ್ಫಿಡೆನ್ಸನ್ನು SIT ಕಂಡುಕೊಳ್ತು. ಈಗ ಒಬ್ಬ ವ್ಯಕ್ತಿ ಸತ್ಯ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ ಅಂತ ಪೊಲೀಸರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಕಂಡುಹಿಡಿಯುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮಗೊಂದು ಲಿಮಿಟೇಷನ್ಸ್ ಇರುತ್ತೆ. ಪೊಲೀಸರಿಗೆ ಪ್ರತಿನಿತ್ಯ ಇಂತಹ ಪ್ರಕರಣಗಳನ್ನು ನೋಡಿ 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 ಅವರಿಗೆ ಸತ್ಯ ಯಾರು ಹೇಳ್ತಾ ಇದ್ದಾನೆ, ಯಾರು ಸುಳ್ಳು ಹೇಳ್ತಾ ಇದ್ದಾನೆ, ಕ್ಷಣ ಮಾತ್ರದಲ್ಲಿ ಅವರು ಕಂಡುಹಿಡಿಯುವಂಥ ಒಂದು ಸ್ಕಿಲ್ ಅವರಲ್ಲಿರುತ್ತೆ. ಹೀಗಾಗಿ SITಯ ಹಿರಿಯ ಅಧಿಕಾರಿಗಳಿಗೆ ಈ ವ್ಯಕ್ತಿಯ ಬಳಿಯಲ್ಲಿ ಏನೊಂದಷ್ಟು ಸತ್ಯ ಇದೆ, ಈತ ಏನೋ ಹೇಳ್ತಾ ಇದ್ದಾನೆ, ಈ ಪ್ರಕರಣದಲ್ಲಿ ಒಂದಷ್ಟು ಹುರುಳಿದೆ ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿಯೇ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರಿಗೆ ಮುಂದಾಗ್ತಾರೆ. ಜುಲೈ 28ನೇ ತಾರೀಕು ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ತೋರಿಸಿದಂತಹ ಜಾಗಗಳಿದೆಯಲ್ಲ, ಎಲ್ಲರನ್ನೂ ಬಾಯಿ ಮೇಲೆ ಬೆರಳಿಡುವಂತೆ ಮಾಡಿಬಿಟ್ಟಿದೆ. ನಾನಂತೂ ವೈಯಕ್ತಿಕವಾಗಿ ಅಂದುಕೊಂಡಿದ್ದೆ, ಈ ನೇತ್ರಾವತಿ ತಪ್ಪಲಿನ ಪ್ರದೇಶ ಇದೆಯಲ್ಲ, ಬಹಳ ದಟ್ಟವಾದಂತಹ ಕಾಡಿನ ಪ್ರದೇಶ. ಅಲ್ಲೆಲ್ಲೋ ನೂರಾರು ಶವಗಳನ್ನು ಹೂತಿದ್ದಾನೆ ಅಂತಂದರೆ ಅದನ್ನು ಎಕ್ಸಾಕ್ಟಾಗಿ ಹೇಗೆ ತೋರಿಸೋದಕ್ಕೆ ಸಾಧ್ಯ ಇದೆ? ಯಾವುದೋ ಒಂದಷ್ಟು ಜಾಗವನ್ನು ತೋರಿಸ್ಬಿಟ್ಟು ಇಲ್ಲೊಂದು 3 ಶವ ಹೂತಿದ್ದೀನಿ, ಇಲ್ಲೊಂದು 4 ಶವ ಹೂತಿದ್ದೀನಿ ಅಂತ ಆತ ತೋರಿಸಬಹುದೇನೋ ಅಂತ ಅಂದುಕೊಂಡಿದ್ದೆ. ಆದರೆ ಆತ ಹಾಗೆ ಮಾಡಲಿಲ್ಲ. ನೇತ್ರಾವತಿಯ ಸ್ನಾನಘಟ್ಟ ಏನಿದೆ ಅದರ ಅಕ್ಕಪಕ್ಕದ ಪ್ರದೇಶದಲ್ಲಿಯೇ ಜಾಗವನ್ನು ಎಕ್ಸಾಕ್ಟ್ ಆಗಿ ತೋರಿಸಿದ್ದಾನೆ. ಇಲ್ಲೇ ನಾನು ಒಂದು ಶವ ಹೂತಿದ್ದೀನಿ ಅಂತ. ಎಷ್ಟರ ಮಟ್ಟಿಗೆ ಆತ ಎಕ್ಸಾಕ್ಟಾಗಿ ತೋರಿಸ್ತಾ ಇದ್ದಾನೆ ಅಂತಂದರೆ 6 ಅಡಿ 3 ಅಡಿ ಜಾಗವನ್ನೇ ತೋರಿಸ್ತಾ ಇದ್ದಾನೆ. ಇಲ್ಲೇ ಆಗಿರಿ, ಇಲ್ಲಿಂದ 1 ಅಡಿ ಆ ಕಡೆನೂ ಕೂಡ ಬಾಡಿ ಇಲ್ಲ, ಇಲ್ಲಿಂದ 1 ಅಡಿ ಈ ಕಡೆನೂ ಕೂಡ ಬಾಡಿ ಇಲ್ಲ, ಇಲ್ಲೇ ನಾನು ಎಕ್ಸಾಕ್ಟಾಗಿ ಹೂತು ಹಾಕಿದ್ದೀನಿ ಅಂತ ಆತ ತೋರಿಸ್ತಾ ಇದ್ದಾನೆ. ಮಿತ್ರರೇ, ಆತ ಏನು 1 ತಿಂಗಳ ಹಿಂದೆ ಹೂತಿದ್ದಲ್ಲ ಅಥವಾ 1 ವರ್ಷದ ಹಿಂದೆಯೂ ಹೂತಿದ್ದಲ್ಲ. ಸರಿಸುಮಾರು 20 ವರ್ಷದ ಹಿಂದೆ ಹೂತಂತಹ ಶವಗಳು, ಅದನ್ನು ಆತ ಎಕ್ಸಾಕ್ಟಾಗಿ ತೋರಿಸ್ತಾ ಇದ್ದಾನೆ. 13 ಜಾಗವನ್ನು ಗುರುತು ಮಾಡಲಾಗಿದೆಯಲ್ಲ, ಒಂದೇ ಒಂದು ಜಾಗದ ಬಗ್ಗೆಯೂ ಕೂಡ ಆತನಿಗೆ ಯಾವುದೇ ಕನ್ಫ್ಯೂಷನ್ ಇದ್ದಂತೆ ಕಂಡು ಬರ್ತಿಲ್ಲ. ಇಲ್ಲೋ ಅಥವಾ ಇಲ್ಲೋ ಏನೋ ಒಂದು ಸ್ವಲ್ಪ ಡೌಟ್ ಇದೆ, ಈ 2 ಜಾಗನ ಮಾರ್ಕ್ ಮಾಡ್ಕೊಳ್ಳಿ ಅಂತ ಆತ ಹೇಳಿಲ್ಲ. 13 ಜಾಗವನ್ನು ಬಹಳ ನಿಖರವಾಗಿ ತೋರಿಸಿದ್ದಾನೆ. ಇಲ್ಲೇ ಹೂತಿದ್ದೀನಿ, ಇಲ್ಲೇ ಆಗಿರಿ, ಇಲ್ಲೇ ಬಾಡಿ ಸಿಗುತ್ತೆ, ಅಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಹೀಗಾಗಿ ತನಿಖೆ ನಡೆಸ್ತಾ ಇರುವಂತಹ SIT ತಂಡಕ್ಕೂ ಕೂಡ ಬಹಳ ಆಶ್ಚರ್ಯ ಆಗಿದೆ. ಇನ್ನು ಈ ಅನಾಮಿಕ ವ್ಯಕ್ತಿ ಹೆಚ್ಚುವರಿಯಾಗಿ 17 ಜಾಗವನ್ನೇನೋ ತೋರಿಸೋದಕ್ಕೆ ರೆಡಿ ಇದ್ದಾನಂತೆ. ಒಟ್ಟು 30 ಜಾಗಗಳು ಆತನಿಗೆ ನೆನಪಿದೆ ಅಂತ ಹೇಳಲಾಗ್ತಾ ಇದೆ. SIT ಅಧಿಕಾರಿಗಳ ಮುಂದೆಯೂ ಕೂಡ ಇದನ್ನು ಹೇಳಿದ್ನಂತೆ. ಅದಕ್ಕಿಂತ ಜಾಸ್ತಿ ತೋರಿಸ್ತಾನೋ ಏನೋ ನನಗಂತೂ ಗೊತ್ತಿಲ್ಲ. ಆತನ ಕಾನ್ಫಿಡೆನ್ಸ್ ಅನ್ನು ನೋಡಿದ್ರೆ ಮಾತ್ರ ಒಂದು ಆಶ್ಚರ್ಯವಂತೂ ಆಗುತ್ತೆ. ಹಾಗಾದರೆ ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ನೋಡೋದಾದರೆ, SIT ಅಧಿಕಾರಿಗಳಿಗೆ ವಿಳಂಬ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಇಂಟ್ರೆಸ್ಟ್ ಇಲ್ವಂತೆ. ಅಂದರೆ ಆದಷ್ಟು ಶೀಘ್ರದಲ್ಲಿ ಆ ಬಾಡಿಗಳನ್ನು ಹೊರತೆಗಿಬೇಕು, ಉತ್ಖನನ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಒಂದು ತಂಡ ಆ ಅನಾಮಿಕ ಸಾಕ್ಷಿದಾರನ ಜೊತೆಗೆ ಹೊಸ ಜಾಗಗಳನ್ನು ಗುರುತು ಮಾಡೋದಕ್ಕೆ ಹೋಗುತ್ತೆ. ಇನ್ನೊಂದು ತಂಡ ಈಗಾಗಲೇ ಗುರುತು ಮಾಡಿರುವಂತಹ ಜಾಗದಲ್ಲಿ ಶೋಧ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತೆ. ಅಂದರೆ ಬಾಡಿಯನ್ನು ಹೊರತೆಗೆಯುವಂತಹ ಕೆಲಸ ಆಗುತ್ತೆ. ಮಿತ್ರರೇ, ಸುಖ ಸುಮ್ಮನೆ ಹೋಗ್ಬಿಟ್ಟಲ್ಲ ಆಗದು, ಬಾಡಿಯನ್ನು ತೆಗೆಯೋದಕ್ಕಾಗೋದಿಲ್ಲ. ಆ ಕೆಲಸ ಸ್ಥಳೀಯ
ಎಸಿಯ ಸಮ್ಮುಖದಲ್ಲೇ ಆಗಬೇಕು. ಹೀಗಾಗಿ ಪುತ್ತೂರು ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಅವರ ನೇತೃತ್ವದಲ್ಲೇ ಅಂದ್ರೆ ಅವರ ಸಮ್ಮುಖದಲ್ಲೇ ಈ ಬಾಡಿಯನ್ನು ಹೊರತೆಗೆಯುವಂತಹ ಕೆಲಸ ಆಗುತ್ತೆ. ಈ ಉತ್ಖನನವನ್ನು ಮಾಡೋದಕ್ಕೆ 12 ಜನರ ತಂಡ ಬೇಕು ಅಂತ ಹೇಳಿ SIT ಸ್ಥಳೀಯ ಗ್ರಾಮ ಪಂಚಾಯಿತಿ ಕೇಳ್ಕೊಂಡಿತ್ತು. ಹೀಗಾಗಿ ಗ್ರಾಮ ಪಂಚಾಯಿತಿ ಆ 12 ಜನರ ತಂಡವನ್ನ ಕೂಡ ರಚನೆ ಮಾಡಿಕೊಟ್ಟಿದೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ಮಿತ್ರರೇ, ಆ ಜಾಗವನ್ನು ಗುರುತು ಮಾಡಲಾಗಿದೆಯಲ್ಲ, ಅದಕ್ಕೆ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ರಾತ್ರಿ ಪೂರ್ತಿ ANF ಸಿಬ್ಬಂದಿ ಅದನ್ನ ಕಾವಲು ಕಾಯ್ದಿದ್ದಾರೆ. ಅಂದ್ರೆ ಸಾಕ್ಷಿನಾಶ ಆಗಬಾರದು ಅನ್ನೋದಕ್ಕೂ ಕೂಡ ಈ SIT ತಂಡ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೆ. ಈ ಗುರುತು ಮಾಡದಂತಹ 100 ಮೀಟರ್ ವ್ಯಾಪ್ತಿಯಲ್ಲಿ ಜನಸಂಚಾರವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಯಾರಿಗೂ ಪ್ರವೇಶ ಇಲ್ಲ. ಅಲ್ಲಿ ಕೇವಲ ಭದ್ರತಾ ಪಡೆಗಳು ಮಾತ್ರ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಉತ್ಖನನ ಹೇಗೆ ನಡೆಯುತ್ತೆ ಕೇಳಿದ್ರೆ, ಆತ ಏನು ಎಕ್ಸಾಕ್ಟ್ ಆಗಿ ಜಾಗವನ್ನು ತೋರಿಸಿದ್ದಾನೆ, ಅಲ್ಲಿ 6 ಅಡಿ ಗುಂಡಿಯನ್ನು ಮೊದಲಿಗೆ ತೆಗೆಯಲಾಗುತ್ತೆ. 6 ಅಡಿ ಆಳದವರೆಗೂ ಕೂಡ ಗುಂಡಿಯನ್ನು ತೆಗೆಯಲು ನಿರ್ಧಾರ ಮಾಡಲಾಗಿದೆ. ಒಂದು ವೇಳೆ ಸಾಕ್ಷಿದಾರ ಇನ್ನೂ ಆಳದಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿದ್ರೆ ಮತ್ತಷ್ಟು ಆಳವನ್ನು ಅಗೆಯೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಒಂದು ವೇಳೆ ಆತ ಹೇಳದಂತೆ ಅಲ್ಲೇನಾದ್ರೂ ಅಸ್ಥಿಪಂಜರ ಸಿಕ್ಕಿದ್ದೆ ಆದ್ರೆ ತಕ್ಷಣ ಅದನ್ನ FSLಗೆ ರವಾನೆ ಮಾಡಲಾಗುತ್ತೆ. ಅನಂತರ ಆ ಅಸ್ಥಿಪಂಜರದ ಮೇಲೆ ಸಾಕಷ್ಟು ವೈಜ್ಞಾನಿಕ ಪ್ರಯೋಗಗಳು ನಡೀತವೆ. ಅಲ್ಲಿ ಲಿಂಗ ಪತ್ತೆ ಹಚ್ಚಲಾಗುತ್ತೆ, ಏಜ್ ಪತ್ತೆ ಹಚ್ಚಲಾಗುತ್ತೆ, ಸಾವಿಗೇನಾದ್ರೂ ಕಾರಣ ಗೊತ್ತಾಗುತ್ತಾ ಅಂತ ತಿಳಿಯಲಾಗುತ್ತೆ. ಸರಿಸುಮಾರು 100ರಲ್ಲಿ ಒಂದು 50 ಪ್ರಕರಣದಲ್ಲಿ ಕಾರಣವನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಯಾಕೆಂದ್ರೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿದೆ. ಒಂದು ವೇಳೆ ವಿಷಪ್ರಾಶನದಿಂದ ಆ ವ್ಯಕ್ತಿ ಸತ್ತೋಗಿದ್ರೆ ಅಥವಾ ಆ ವ್ಯಕ್ತಿಯ ಮೇಲೆ ಯಾವುದಾದ್ರೂ ದೈಹಿಕ ದಾಳಿಯಾಗಿ ಸತ್ತೋಗಿದ್ದಾನ, ಇದೆಲ್ಲದನ್ನು ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಎಕ್ಸಾಕ್ಟ್ ಆಗಿ ರೇಪ್ ಆಗಿದೆ ಇಲ್ಲ ಇದ್ರ ಬಗ್ಗೆ ಹೇಳುವಂತದ್ದು ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆ ಅಂತಂದ್ರೆ ಬಾಡಿ ಇರೋದಿಲ್ಲ ನೋಡಿ, ಕೇವಲ ಅಸ್ಥಿಪಂಜರ ಇರುತ್ತೆ. ಹೀಗಾಗಿ ಎಕ್ಸಾಕ್ಟ್ ಆಗಿ ಅದನ್ನ ಕಂಡುಹಿಡಿಯುವಂತದ್ದು, ಅದಕ್ಕೆ ಬೇಕಾದಂತ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಂತದ್ದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಇನ್ನು ಮಿತ್ರರೇ, ಈ ಅನಾಮಿಕ ವ್ಯಕ್ತಿ ಒಂದಷ್ಟು ಜಾಗಗಳನ್ನು ತೋರಿಸದ್ನಲ್ಲ, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಪ್ರದೇಶ, ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗೋದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಈ ಹಿಂದೆ ಈ ಪ್ರಕರಣ ಹೊರಗೆ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಈ ಅನಾಮಿಕ ವ್ಯಕ್ತಿ ಬಂದು ನಾನು ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಇದ್ದೀನಿ, ನನ್ನ ಕೈಲಿ ಇಂತಹ ಕೆಟ್ಟ ಕೆಲಸವನ್ನ ಮಾಡಿಸಿದ್ದಾರೆ ಅಂತ ಹೇಳದ್ನಲ್ಲ, ಆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಏನು ಹೇಳಿದ್ರು, 1980ರಿಂದ 2003ರವರೆಗೂ ಕೂಡ ಇಲ್ಲಿ ಯಾವುದೇ ರುದ್ರಭೂಮಿ ಇರಲಿಲ್ಲ. ಇದೊಂದು ಕ್ಷೇತ್ರ ಅಂದ್ರೆ ಧಾರ್ಮಿಕ ಕ್ಷೇತ್ರ ಆದ ಕಾರಣದಿಂದಾಗಿ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾ ಇರ್ತಾರೆ. ಹೀಗೆ ಬಂದಂತವರಲ್ಲಿ ಕೆಲವರ ಸಾವಾಗಿರುತ್ತೆ. ಅದರಲ್ಲಿ ಕೆಲ ಅನಾಥ ಶವಗಳು ಕೂಡ ಇದ್ವು. ಅವುಗಳನ್ನು ನಾವು ಸರ್ಕಾರದ ನಿಯಮದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರ ಮಾಡಿದೀವಿ. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ನಾವು ಒದಗಿಸೋದಕ್ಕೆ ಸಿದ್ಧ ಇದೀವಿ. ಆ ದಾಖಲೆಗಳು ನಮ್ಮ ಬಳಿಯಲ್ಲಿ ಇದಾವೆ ಅಂತ ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಹೇಳಿದ್ರು. ಮಿತ್ರರೇ, ಈ ಗ್ರಾಮ ಪಂಚಾಯಿತಿಯವರು ಅನಾಥ ಶವಗಳನ್ನು ಹೂಳೋದೆಲ್ಲಿ? ಕಂದಾಯ ಭೂಮಿಯಲ್ಲೇ ಹೂಳಬೇಕು. ಅರಣ್ಯ ಪ್ರದೇಶದಲ್ಲಿ ಹೂಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಕಾನೂನಿನಲ್ಲಿ ಅದು ಅಪರಾಧವೂ ಕೂಡ ಹೌದು. ಆದರೆ ಈಗ ಈ ಅನಾಮಿಕ ಸಾಕ್ಷಿದಾರ ತೋರಿಸಿದ್ದಾನಲ್ಲ, ಇದೆಲ್ಲವೂ ಕೂಡ ಅರಣ್ಯ ಭೂಮಿ, ಅಂದ್ರೆ ಅರಣ್ಯ ಇಲಾಖೆಗೆ ಸೇರಿದಂತಹ ಭೂಮಿಯೇ ಆಗಿದೆ, ಕಂದಾಯ ಇಲಾಖೆಯ ಭೂಮಿ ಅಲ್ಲ. ಒಂದು ವೇಳೆ ಕಂದಾಯ ಇಲಾಖೆಯ ಭೂಮಿಯಲ್ಲೇ ಆತ ಜಾಗವನ್ನು ತೋರಿಸಿದ್ದೆ ಆದ್ರೆ, ಗ್ರಾಮ ಪಂಚಾಯಿತಿಯವರು ಹೇಳಿದ್ರಲ್ಲ, ನಾವು ಅನಾಥ ಶವಗಳನ್ನು ಹೂಳಿಸಿದೀವಿ, ಅದಕ್ಕೆ ಬೇಕಾದಂತಹ ದಾಖಲೆಗಳಿದೆ, ಎಲ್ಲವೂ ಕೂಡ ನಿಯಮಾನುಸಾರವೇ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ಲ, ಅದೇ ಅಂತ ಊಹಿಸಬಹುದಿತ್ತು. ಆದ್ರೆ ಸಾಕ್ಷಿದಾರ ಈಗ ಅರಣ್ಯ ಭೂಮಿಯನ್ನ ತೋರಿಸ್ತಾ ಇದ್ದಾನೆ. ಅರಣ್ಯ ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿಯವರು ಅನಾಥ ಶವಗಳನ್ನು ಹೂಳಿಸೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮುಂದೇನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಒಂದು ವೇಳೆ ಗ್ರಾಮ ಪಂಚಾಯಿತಿಯವರೇನಾದರೂ ಅದೇ ಜಾಗದಲ್ಲಿ ನಾವು ಹೂಳಿಸಿದ್ದೀವಿ, ಇಂತಹ ವ್ಯಕ್ತಿಯ ಬಳಿಯಲ್ಲಿ ಇಂತಿಷ್ಟು ಹಣ ಕೊಟ್ಟು ಹೂಳಿಸಿದ್ದೀವಿ ಅನ್ನುವಂಥ ದಾಖಲೆಗಳನ್ನು ಕೊಟ್ಟಿದ್ದೆ ಆದರೆ SIT ಅದರ ಬಗ್ಗೆಯೂ ಕೂಡ ತನಿಖೆ ಮಾಡುತ್ತೆ. ಯಾವ ವ್ಯಕ್ತಿಯನ್ನು ಹೂಳಲಾಗಿದೆ, ಆತನ ಏಜು, ಲಿಂಗ ಎಲ್ಲವೂ ಕೂಡ ದಾಖಲಾಗಿರುತ್ತಲ್ವಾ. ನೀವು ಸುಮ್ಮನೆ ಯಾವುದೋ ಶವ ಇದೆ ಅಂತ ಹೇಳಿ ಅದನ್ನು ಹೂತು ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾನೂನು ಪ್ರಕಾರ ಸಾಕಷ್ಟು ಕ್ರಮಗಳಿರ್ತವೆ. ಪ್ರತಿಯೊಂದನ್ನು ಕೂಡ ನೋಟ್ ಮಾಡಿ ಇಟ್ಟಿರಬೇಕಾಗತ್ತೆ. ಹೌದು, ಈಗೊಂದು 40 ವರ್ಷದ ಹಿಂದೆ 30 ವರ್ಷದ ಹಿಂದೆ ಇಷ್ಟೆಲ್ಲ ನಿಯಮ ಇರಲಿಲ್ಲಪ್ಪ, ಏನೋ ಒಟ್ಟು ಹೂತು ಹಾಕಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣದಿಂದ ಪ್ರಕರಣ ಬಹಳ ಕುತೂಹಲಘಟ್ಟವನ್ನು ತಲುಪ್ತಾ ಇದೆ. ಸದ್ಯಕ್ಕಿರುವ ಕುತೂಹಲ ಏನು ಕೇಳಿದ್ರೆ, ಆ ಜಾಗವನ್ನು ಅಗದಂತಹ ಸಂದರ್ಭದಲ್ಲಿ ಬಾಡಿ ಸಿಗುತ್ತಾ ಇಲ್ವಾ ಅಂತ. ನನಗನ್ಸುತ್ತೆ ಮಿತ್ರರೇ, ಈಗೇನು 13 ಜಾಗವನ್ನು ಮೊದಲನೇ ದಿನ ಆತ ತೋರಿಸಿದ್ದಾನೆ, ಇವತ್ತು ಇನ್ನಷ್ಟು ಜಾಗವನ್ನು ತೋರಿಸಬಹುದು. ಈಗ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಆತ ತೋರಿಸಿದಂತಹ ಎಲ್ಲಾ ಜಾಗದಲ್ಲೂ ಅಸ್ಥಿಪಂಜರ ಸಿಗಬೇಕು ಅಂತೇನಿಲ್ಲ. ಸಿಕ್ಕರೆ ಬಹಳ ದೊಡ್ಡ ವಿಚಾರ. ಒಂದು ವೇಳೆ ಒಂದು 5-6 ಪ್ರದೇಶದಲ್ಲಿ ಶವ ಸಿಕ್ತು ಅಂತ ಅಂದುಕೊಳ್ಳಿ, ಅದು ಕೂಡ ಬಹಳ ದೊಡ್ಡ ವಿಚಾರವೇ. SIT ಇದ್ರ ಬಗ್ಗೆ ಬಹಳ ಕರಾರುವಕ್ಕಾದಂತಹ ತನಿಖೆ ಮಾಡಲೇಬೇಕಾಗತ್ತೆ. ಒಟ್ನಲ್ಲಿ ಸದ್ಯದಲ್ಲಿ ಏನು ಪ್ರಕ್ರಿಯೆಗಳು ನಡೀತಾ ಇದಾವಲ್ಲ, ಇದೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೀತಾ ಇದೆ. SIT ತುಂಬಾ ಇಂಟ್ರೆಸ್ಟ್ ಇಟ್ಟು ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಈ ಹಿಂದೆ ಪ್ರಕರಣ ಹೊರಬಂದಂತಹ ಸಂದರ್ಭದಲ್ಲಿ ಪೊಲೀಸರು ತೋರಿದಂತಹ ನಿರ್ಲಕ್ಷ್ಯ, ಅವರು ಕೊಟ್ಟಂತಹ ಹೇಳಿಕೆಗಳು, ಅವರ ಒಂದು ಮನೋಭಾವನೆ, ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಯಾರದ್ದೋ ಒಂದು ಕಾಣದ ಕೈ ಹಸ್ತಕ್ಷೇಪ ಮಾಡ್ತಾ ಇದೆ ಎನ್ನುವಂತಹ ಅನುಮಾನ ಸೃಷ್ಟಿಯಾಗಿತ್ತು. ಆದರೆ ಈಗ SIT ಅವರ ತನಿಖಾ ದಿಕ್ಕಿದೆಯಲ್ಲ, ಇದು ಎಲ್ಲವೂ ಕೂಡ ಸಮಂಜಸವಾಗಿದೆ. ಕಾನೂನಿನ ಪ್ರಕಾರವೇ ಮುಂದುವರಿತಾ ಇದ್ದಾರೆ. ಈಗ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಸಾಕ್ಷಿ ಸಿಗಬೇಕು. ಆತ ಹೇಳದಂತಹ ಜಾಗದಲ್ಲಿ
ಬಾಡಿ ಸಿಗಬೇಕು. ಬಾಡಿ ಸಿಕ್ತು ಅಂತಂದ್ರೆ ಈ ಪ್ರಕರಣದ ತೀವ್ರತೆ ಏನಿದೆ ಇದು ದುಪ್ಪಟ್ಟಾಗತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಬಾಡಿ ಸಿಗುತ್ತಾ ಇಲ್ವಾ, ಸಿಕ್ಕರೆ ಯಾರದ್ದು ಅಂತ ಅದು ಸಾಬೀತಾಗುತ್ತೆ. SIT ಮುಂದೆ ಯಾವ ರೂಪದಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗುತ್ತೆ ಎಲ್ಲವುದನ್ನು ನಾವು ಕಾದು ನೋಡಬೇಕು. ನಮಗೊಂದಷ್ಟು ತಾಳ್ಮೆ ಬೇಕು. ಕೆಲವರಂತೂ ಈಗಾಗಲೇ ಒಂದಷ್ಟು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಇವರೇ ತಪ್ಪು ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಸಾಕ್ಷಿ ಹೇಳುವವನೇ ಸುಳ್ಳು ಹೇಳ್ತಾ ಇದ್ದಾನೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ. ನನಗಂತೂ ಈ ಪ್ರಕರಣದಲ್ಲಿ ಸತ್ಯ ಇದೆ ಅಂತಲೂ ಅನಿಸ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ ಅಂತಲೂ ಅನಿಸ್ತಾ ಇಲ್ಲ. SIT ಏನ್ ಹೇಳುತ್ತೋ ಅದನ್ನು ನಂಬುವಂತಹ ಸ್ಥಿತಿಯಲ್ಲಿ ನಾನಿದ್ದೀನಿ. ಮಿತ್ರರೇ, ಇದೆಲ್ಲದರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.